ಪಿಎಸ್ಐ ವಿರುದ್ಧ ಎಫ್ಐಆರ್ ಆಗದೇ ಇದ್ದರೆ ಬೆಳಗಾವಿ ಎಸ್ಪಿ ಕಚೇರಿ ಮುಂದೆ ಧರಣಿ, ಅಥಣಿ ವಕೀಲರ ಎಚ್ಚರಿಕೆ. ಮೊನ್ನೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ನಡೆದ ವಕೀಲನ ಮೇಲೆ ಹಲ್ಲೆ ಆರೋಪ ಹಿನ್ನೆಲೆ ಮಲ್ಲಿಕಾರ್ಜುನ್ ಕೋರಿ ಎಂಬ ವಕೀಲನಿಗೆ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸೇರಿ ಹಲ್ಲೆ ಮಾಡಿ ಅವಾಚ್ಯ ಶಬ್ದ ಬಳಕೆ ಸೇರಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿಲ್ಲ ಎಂದು ಇವತ್ತು ವಕೀಲರು ಎಲ್ಲರೂ ಸೇರಿ ಅಥಣಿ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ಮಾತನಾಡಿದ ವಕೀಲರು, ಒಂದು ವಾರ ಕಳೆದರೂ ಯಾಕೆ ಇನ್ನೂ ಎಫ್ಐಆರ್ ಆಗಿಲ್ಲ ಅಂತ ಮೇಲಧಿಕಾರಿಗಳಿಗೆ ಕೇಳಿದರೆ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಿಎಸ್ಐ ಅವರನ್ನು ಸಸ್ಪೆಂಡ್ ಮಾಡಿ ತನಿಖೆ ನಡೆಸಬೇಕು, ಮತ್ತೆ ಎಫ್ಐಆರ್ ಹಾಕದೆ ತನಿಖೆ ಮಾಡಲು ಹೇಗೆ ಸಾಧ್ಯ? ಇವತ್ತು ಒಂದು ದಿನ ನೋಡ್ತೀವಿ, ಇಲ್ಲ ಅಂದ್ರೆ ನಾಳೆ ಎಸ್ಪಿ ಅವರ ಕಚೇರಿ ಮುಂದೆ ಧರಣಿ ಕುಳಿತುಕೊಳ್ಳುತ್ತೇವೆ. ಕರ್ನಾಟಕದ ಎಲ್ಲಾ ಕಡೆಯಿಂದ ನಮ್ಮ ವಕೀಲರು ನಮ್ಮ ಅಥಣಿ ವಕೀಲರ ಸಂಘಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಇದೇ ವೇಳೆ ಮಿತೇಶ್ ಪಟ್ಟಣ, ಸುರೇಶ್ ಇಕ್ಕಡಿ, ಅಮೋಲ್ ಹೊನಕಾಂಡೆ, ಲಖನ್ ಬಸರಿಕೋಡಿ, ಮಹದೇವ್ ಎಂಕಚ್ಚಿ ಇನ್ನೂ ಅನೇಕ ವಕೀಲರು ಉಪಸ್ಥಿತರಿದ್ದರು. ಭಾರತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಅಥಣಿ. ಜೂನಿಯರ್ ಆಗ್ಲಿ ಸೀನಿಯರ್ ವಕೀಲರೆಲ್ಲ ಕೂಡಿದೀವಿ. ಸೊ ಇವತ್ತು ಕೂಡಿದ ಉದ್ದೇಶ ಏನಪ್ಪಾ ಅಂತಂದ್ರ, ನಮ್ಮಲ್ಲಿ ನಮ್ಮ ವಕೀಲರ ಸಂಘದ ಸದಸ್ಯರಾದಂತ ಅಥಣಿ ಬಾರ್ ಅಸೋಸಿಯೇಷನ್ ಸದಸ್ಯರಾದಂತ ಮಲ್ಲಿಕಾರ್ಜುನ್ ಕೋರಿ ಅವರು ಮೊನ್ನೆ ಅವ್ರ ಊರಾಗ ಏನೋ ಒಂದು ಇನ್ಸಿಡೆಂಟ್ ಆದಾಗ ಪಿಎಸ್ಐ ಸಾಹೇಬರು ಮತ್ತು 4-5 ಪೇದೆಗಳೆಲ್ಲ ಕೂಡಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡೋದಲ್ದನ ಬೂಟ್ ಗಲ್ಲೆ ಒದ್ದಿದ್ದಾರೆ. ಬೂಟ್ ಗಲ್ಲೆ ಒಬ್ಬ ವಕೀಲ್ನ ಒದಿತಾರತ್ತಂದ್ರ ಪೊಲೀಸ್ಗೆ ಯಾವ ರೈಟ್ಸ್ ಐತಿ? ಆಮೇಲೆ ಮತ್ತೊಂದ್ ಏನಂತಂದ್ರೆ, ಕೇಳಾಕ್ ಹೋದ್ರ ನೀವೇನ್ ಕೇಳ್ತೀರಿ, ಮುಸ್ಲಿಂ ಮಕ್ಕಳ ಇಲ್ಲಿ ಸತ್ತಿದೊಳಗೆ ಯಾರ ಗಂಡಸರದಿರಿ ಏನದಿರಿ? ಈ ಮನುಷ್ಯಾಗ ತನ್ನ ಲಾ ಅಂಡ್ ಆರ್ಡರ್ ಕಾಪಾಡುದು ಪಿಎಸ್ಐ ಮೇಲೆ ಇರ್ತೈತಿ. ಇವ ಈ ಟೈಪ್ ರೌಡಿಗತೆ ಬಿಹೇವ್ ಮಾಡಿದಂದ್ರ ಮತ್ ಈಗ ವಕೀಲರ ಪರಿಸ್ಥಿತಿನ ಹಿಂಗ್ ಮಾಡ್ಲತ್ತಾರ ಇವ್ರು. ನಾರ್ಮಲ್ ಜನಗಳ ಪರಿಸ್ಥಿತಿ ಏನ್ ಮಾಡಾರ ಇವ್ರ? ಸೊ ಅದ್ರ ಸಂಬಂಧ ನಾವ್ ಲಾಸ್ಟ್ 5-6 ದಿವಸ ಆತು ಹೋರಾಟ ಮಾಡತ್ತೀವಿ ವಕೀಲರೆಲ್ಲಾರು ಕೂಡಿ. ಸದ್ಯ ಹಂಗ್ ನೋಡ್ರೆ ನಾವು ಎಲ್ಲಾ ಬೆಳಗಾವಿ ತಾಲೂಕಾ ಆಗ್ಲಿ ಡಿಸ್ಟಿಕ್ ಆಗ್ಲಿ ಎಲ್ಲಾ ಕಡೆ ಸ್ಟ್ರೈಕ್ ಮಾಡಿವಿ. ಆದ್ರೂ ಎಸ್ಪಿ ಆಗ್ಲಿ ಮೇಲಿನ ಡಿಪಾರ್ಟ್ಮೆಂಟ್ ದವರಾಗ್ಲಿ ಯಾವುದೇ ರೀತಿಯಾದಂತ ಕ್ರಮ ಇವ್ರ ಮೇಲೆ ತಗೊಂಡಿಲ್ಲ. ಸೊ ಈಗ ನಾವು ಸೋಮವಾರ ಮಠ ನೋಡ್ತೀವಿ. ಸೋಮವಾರ ಮಠ ಆ ಮನುಷ್ಯ ಸಸ್ಪೆಂಡ್ ಆಗ್ಲಿಲ್ಲ ಅಂತಂದ್ರ ನಾವೆಲ್ಲಾ ಅಥಣಿ ಬಾರ್ ಅಲ್ಲ, ಚಿಕ್ಕೋಡಿ ಆಗ್ಲಿ, ಹುಕ್ಕೇರಿ ಆಗ್ಲಿ, ರಾಯಬಾಗ್ ಆಗ್ಲಿ, ಬೆಳಗಾವ್ ಆಗ್ಲಿ ಎಲ್ಲಾ ಕಡೆಯಿಂದ ವಕೀಲರು ಕೂಡಿ ಎಸ್ಪಿ ಆಫೀಸ್ಗೆ ಹೋಗಿ ಧರಣಿ ನಡೆಸ್ತೀವಿ. ಎಲ್ಲಿವರೆಗೂ ಅಂತಂದ್ರ ಅವ್ನು ಸಸ್ಪೆಂಡ್ ಆಗುವವರೆಗೂ ನಾವು ಧರಣಿ ನಡೆಸವ್ರ. ಇನ್ ಕೇಸ್ ಅಲ್ಲಿ ಸಸ್ಪೆಂಡ್ ಆಗ್ಲಿಲ್ಲ ಅಂತಂದ್ರ ನಾವು ಅಹೋರಾತ್ರಿ ಆಗ್ಲಿ ಒಟ್ ನಾವು ಎಸ್ಪಿ ಆಫೀಸ್ ಮಾತ್ರ ನಾವು ಧರಣಿ ಮಾಡವ್ರ. ಇದರಿಂದ ಈ ಎಲ್ಲಾ ಭಾರತ ಮೆಂಬರ್ ನಾವು ಈ ಮುಖಾಂತರ ಕರೆಯನ್ನ ಕೊಡ್ತಾ ಇದೀವಿ. ಸೋಮವಾರ 10 ಎಸ್ಪಿ ಆಫೀಸ್ಗೆ ಬರ್ಬೇಕಂತ ಕರೆಯನ್ನು ಕೊಡ್ತಾ ಇದೀವಿ. ಮತ್ತೊಂದೇನೆ, ಈ ಹುಡುಗ ನ್ಯಾಯ ಸಿಗೋ ಮಠ ಅವ್ನ ಪಿಎಸ್ಐ ಮತ್ತು ಪೇದೆಗಳು ಸಸ್ಪೆಂಡ್ ಆಗೋ ಮಠ ನಾವು ಈ ಧರಣಿಯನ್ನು ನಿಲ್ಸಂಗಿಲ್ಲ. ನಮ್ಮ ಅಥಣಿ ಸಂಘದ ಸದಸ್ಯರಾದ ಮಲ್ಲಿಕಾರ್ಜುನ್ ಕೋರಿ ಅವ್ರ ಮೇಲೆ ಅಥಣಿ ಪೊಲೀಸರಾದಂತ ಅಥಣಿ ಪೊಲೀಸರು 4 ಜನ ಪೇದೆ, ಆಮೇಲೆ ಪಿಎಸ್ಐ ಅವರು ಅಲ್ಲಿ ಒಂದು ಏನೋ ಘಟನೆ ಆಗಿತ್ತಂತೇಳಿ ಹೋಗಿದ್ದಾಗ ಇವ್ರು ವಕೀಲರು ತಮ್ಮ ಮನಿ ಮುಂದ್ ಕುಂತಾಗ ಇವ್ರಿಗೆ ಬಂದ ಇವ್ರಿಗೆ ಬಡೆ ಮಾಡಿದಾರ. ಅಲ್ದ ಅವ್ರಿಗೆ ಅವ್ರ ವೃತ್ತಿ ಘನತೆಗ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಿ ಬೈದಿದ್ದಾರೆ. ನಾವ ಇವತ್ತಿಗೆ 5-6 ದಿನ ಆಯ್ತು ಒಂದ್ ಕಂಪ್ಲೇಂಟ್ ಕೊಟ್ಟು 5-6 ದಿನ ಆದ್ರೂ ಯಾವುದೇ ರೀತಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿಲ್ಲ. ಆಮೇಲೆ ಅವ್ರಿಗೆ ಯಾವುದೇ ರೀತಿ ಇವ್ರಿಗೆ ನಮ್ಮ ವಕೀಲರಿಗೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ನಾವ ಈ ಮಾಧ್ಯಮದ ಮುಖಾಂತರ ಏನ್ ಹೇಳಕ್ ಬಯಸ್ತೀವಿ ಅಂತಂದ್ರ, ಅವ್ರು ಅಮಾನತ್ ಆಗ್ಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತೀವಿ. ಅಮೂಲ್ ಹೊನ್ಕಂಡೆ, ವಕೀಲರು, ಅಥಣಿ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.